ನಾನು ರವಿಕುಮಾರ್ ಶಹಾಪುರಕರ್ ಅಂತ ಕಲಬುರಗಿ ಜಿಲ್ಲೆಯ ಎಲ್ಲ ಮಡಿವಾಳ ಸಮಾಜದ ಬಂಧುಗಳ ಒಂದು ಪರವಾಗಿ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಸುದ್ದಿಗೋಷ್ಠಿ ನಡೆಸೋ ಒಂದು ಉದ್ದೇಶ ಏನಂತಂದರೆ ಮುಂದೆ ಬರ್ತಕ್ಕಂಥ ಫೆಬ್ರವರಿ 1ರಂದು ಬರ್ತಕ್ಕಂತಹ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅತ್ಯಂತ ಅದ್ಧೂರಿಯಿಂದ ಆಚರಣೆ ಮಾಡುವಂಥ ಒಂದು ಸಂಕಲ್ಪ ನಮ್ಮ ಮಡಿವಾಳ ಸಮಾಜ ಜಿಲ್ಲಾ ಮಡಿವಾಳ ಸಮಾಜದ ಎಲ್ಲ ಯುವಕರ ವತಿಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರದಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಕ್ಕಂಥದ್ದು. ಅವತ್ತಿನ ದಿನ ಫೆಬ್ರವರಿ 1ನೇ ತಾರೀಕಿನ ದಿನ ನಮ್ಮ ವೀರ ಮಡಿವಾಳ ಮಾಚಿದೇವರ ಜಯಂತಿಯ ಒಂದು ಅಂಗವಾಗಿ ಮಡಿವಾಳ ಮಾಚಿದೇವರ ಭಾವಚಿತ್ರವನ್ನು ನಮ್ಮ ಮಡಿವಾಳ ಮಾಚಿದೇವರ ವೃತ್ತ ಏನಿದೆಯಲ್ಲ ಆ ವೃತ್ತದಿಂದ ತಿಮ್ಮಾಪುರಿ ಸರ್ಕಾರವರೆಗೂ ಸರ್ದಾರ್ ವಲ್ಲಭಭಾಯಿ ಸರ್ಕಾರವರೆಗೂ ಕೂಡ ಅದ್ಧೂರಿ ಮೆರವಣಿಗೆಯ ಮೂಲಕ ಒಂದು ಮೆರವಣಿಗೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದರೆ ಈ ವರ್ಷ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ SLC ಹೈಯೆಸ್ಟ್ ಪರ್ಸೆಂಟೇಜ್ ತೊಗೊಂಡಿರ್ತಕ್ಕಂಥ ಜಿಲ್ಲೆಯಾದ್ಯಂತ ನಮ್ಮ ಸಮಾಜದ ವಿದ್ಯಾರ್ಥಿಗಳನ್ನು ಮತ್ತು PUCಯಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು, ಅದರ ಜೊತೆಗೆ ನಮ್ಮ ಸಮಾಜದ ಪ್ರಮುಖ ಗಣ್ಯರನ್ನು ಅಥವಾ ವಿಶೇಷವಾಗಿರ್ತಕ್ಕಂತಹ ಒಂದು ಹೊಸದಾಗಿ ಈ ವರ್ಷ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಯುವಕರನ್ನು ಮತ್ತು ಸೇವೆಯಿಂದ ನಿವೃತ್ತಿಗೊಂಡಿರ್ತಕ್ಕಂತಹ ಹಿರಿಯರನ್ನು ಮತ್ತು ವಿವಿಧ ಕ್ಷೇತ್ರದ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರನ್ನು ಗುರುತಿಸಿ ವೇದಿಕೆ ಮೇಲೆ ಅವರಿಗೆ ನಮ್ಮ ಸಮಾಜದ ಮತ್ತು ನಮ್ಮ ಸಂಘಟನೆಯಿಂದ ಅವರಿಗೆ ಸನ್ಮಾನ ಮಾಡಬೇಕು, ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ. ಸೊ ಅದರೊಂದಿಗೆ ನಾವು ಇಡೀ ಸಮಾಜದಲ್ಲಿ ನಾವೊಂದು ಈ ಒಂದು ಮೂಲಕ ನಾವು ಕೇಳ್ಕೊಳ್ಳೋದೇನೆಂದರೆ ಜಿಲ್ಲೆಯಾದ್ಯಂತ ಇರತಕ್ಕಂತಹ 2024 ಮತ್ತು 25ನೇ ಸಾಲಿನಲ್ಲಿ SLC ಮತ್ತು PUCಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ಮಡಿವಾಳ ಸಮಾಜದ ಯುವಕರು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ದಯಮಾಡಿ ತಾವೆಲ್ಲರೂ ಕೂಡ ನಾವು ಒಂದು ಈ ಮೂಲಕ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದಂದರೆ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ಒಂದು ಮಾರ್ಕ್ಸ್ ಕಾರ್ಡು ಜೊತೆಗೆ ಕಾಸ್ಟ್ ಸರ್ಟಿಫಿಕೇಟು ನಮಗೆ ದಯಮಾಡಿ ಸೆಂಡ್ ಮಾಡಬೇಕು. 2024-25ನೇ ಸಾಲಿನಲ್ಲಿ ಪಡೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ 26 ಜನವರಿ ಅಥವಾ 27ನೇ ತಾರೀಕು ಜನವರಿ ಒಳಗಾಗಿ ನಮಗೆ ಸಂಪರ್ಕಿಸಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು. ಈ ಮೂಲಕ ಇಡೀ ಜಿಲ್ಲೆಯ ಎಲ್ಲ ಮಡಿವಾಳ ಸಮಾಜದ ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿಯರು, ಸಹೋದರರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಆ ಮೂಲಕ ಮಡಿವಾಳ ಮಾಚಿದೇವ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರ ನೀಡಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ಕೇಳ್ತಕ್ಕಂಥದ್ದು. ಕರೆ ಮಾಡಿ ನಂಬರ್ ಹೇಳಿ ಸರ್. ಇದರಲ್ಲಿ 9686101579 ರವಿಕುಮಾರ್ ಶಾಪುರಕರ್, 9482615212 ಬಾಬುರಾವ್ ಹಗರಗುಂಡಿ, ರುಕ್ಮಣ್ಣ ಮಡಿವಾಳ್, 9731111199 ಚಂದು ಮಡಿವಾಳ್ ಹಾಗೂ 9743406000 ಬಾಬುರಾವ್ ಹಗರಗುಂಡಿ ಇವರ ಒಂದು ಸಂಪರ್ಕ ಮಾಡಿ ಅದು ವಿಷಯವನ್ನು ತಿಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಸ್ಥಳ ಆಚರಣೆ ಮಾಡ್ತಕ್ಕಂಥದ್ದು ಕನ್ನಡ ಭವನದಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು. ಅವತ್ತಿನ ಅದ್ದೂರಿಯಾಗಿರ್ತಕ್ಕಂಥ ಮೆರವಣಿಗೆಯನ್ನು ಮಡಿವಾಳ ಮಾಚಿದೇವರ ಸರ್ಕಲ್, ಹುಮನಾಬಾದ್ ರಿಂಗ್ ರೋಡದಿಂದ ಕನ್ನಡ ಭವನವರೆಗೂ ಒಂದು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆಯಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು. ತಮ್ಮ ಹೆಸರು ಹೇಳಿ? ರವಿಕುಮಾರ್ ಶಾಪುರಕರ್ ಸರ್. ಓಕೆ, ಕಾರ್ಯಕ್ರಮದಲ್ಲಿ ಕರೆ ಕೊಡ್ರಿ ಸರ್. ಓಕೆ, ಹೇಳ್ರಿ. ನಮಸ್ಕಾರಗಳು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ನಿಮ್ಮ ಮುಖಾಂತರ ಏನು ಈ ಬರುವಂಥ ಫೆಬ್ರವರಿಯಲ್ಲಿ ನಮ್ಮ ಕುಲಗುರು ಮಡಿವಾಳ ಮಾಚಿದೇವ ವಚನ ಸಾಹಿತ್ಯ ರಕ್ಷಕ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅಂಗವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇಡೀ ಜಿಲ್ಲೆಯ ಯುವ ಮುಖಂಡರು ಮತ್ತು ಹಿರಿಯ ಮುಖಂಡರೆಲ್ಲ ಸೇರಿಕೊಂಡ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ವಿ. ಇದ್ರ ಮುಖಾಂತರ ಎಲ್ಲ ಮಡಿವಾಳ ಸಮಾಜದವರಿಗೆ ಈ ಒಂದು ಜಯಂತ್ಯೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೋರಲಾಗುತ್ತೆ. ಮತ್ತು ಈ ಒಂದು ಮೆರವಣಿಗೆ ನಮ್ಮ ಮಡಿವಾಳ ಮಾಚಿದೇವ ಸರ್ಕಾರ ಏನು ನಮ್ಮ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳ್ತಾರೆ, ಮಡಿವಾಳ ಮಾಚಿದೇವ ಸರ್ಕಲ್ ವೃತ್ತದಿಂದ ಹಿಡ್ಕೊಂಡು ಗಂಜ್ ಮುಖಾಂತರ ಮತ್ತು ನಮ್ಮ ಅಂಬೇಡ್ಕರ್ ಸರ್ಕಲ್ ಮುಖಾಂತರ ನೇರವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮುಖಾಂತರ ಅಲ್ಲಿಗೆ ಮತ್ತು ನಮ್ಮ ಯಾವುದು ಅದು ಕನ್ನಡ ಭವನದಲ್ಲಿ ಜಯಂತ್ಯೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ವಿ. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದ ಇಡೀ ವಿವಿಧ ಜಿಲ್ಲೆಯ ಸಮುದಾಯದ ಸಾಧನೆಗಳಂಥ ವ್ಯಕ್ತಿಗಳನ್ನು ಮತ್ತು ಕ್ರೀಡಾ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು,
ಸಾಧನೆ ಮಾಡುವಂಥ ವ್ಯಕ್ತಿಗಳನ್ನು ಸನ್ಮಾನಿಸುವ ಮುಖಾಂತರ ಈ ಒಂದು ಬೃಹತ್ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ದೀವಿ ಎಲ್ಲ ಯುವ ಮುಖಂಡರು. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾರಂಭಕ್ಕೆ ನಮ್ಮ ಸಮುದಾಯದ ಮತ್ತು ನಮ್ಮ ನೆರೆ ಸಹೋದರ ಸಮುದಾಯರು ಈ ಒಂದು ಜಯಂತ್ಯೋತ್ಸವಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳ್ಕೊತೀನಿ. ನಾನು ರುಕ್ಮಣ್ಣ. ಮುಖ್ಯ ಅತಿಥಿಗಳು ಈ ಏನು ಚುನಾಯಿತ ಪ್ರತಿನಿಧಿಗಳು, ನಮ್ಮ ವಸ್ತುವರಾಗಿರ್ಬೋದು, ಪರಮ ಪೂಜ್ಯರಾಗಿರ್ಬೋದು, ನಾಡಿನ ಸ್ವಾಮೀಜಿಗಳಾಗಿರ್ಬೋದು, ಸುಮಾರು ಜನ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಅವರಿಗೂ ಕೂಡ ನಿಮ್ಮ ಮಾಧ್ಯಮ ಮುಖಾಂತರ, ಯಾಕಂದರೆ ಇನ್ನೊಂದು ನಾವು ಹೇಳಬೇಕಂದ್ರೆ ಸುಮಾರು ನಮ್ಮ ದಕ್ಷಿಣ ವಲಯ ಆಗಿರ್ಬೋದು, ಉತ್ತರ ವಲಯ ಆಗಿರ್ಬೋದು, ಚುನಾಯಿತ ಪ್ರತಿನಿಧಿಗಳು ನಾವು ಇನ್ನೊಂದು ಹೇಳಲೇಬೇಕಂತ ವಿಷಯ. ಸುಮಾರು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರುವಾಗ 6 ವರ್ಷ ನಮ್ಮ ಸರ್ಕಾರನೇ ಘೋಷಣೆ ಮಾಡಿದೆ ಮಡಿವಾಳ ಮಾಚಿದೇವರ ಜಯಂತಿ ಮಾಡಬೇಕು ಅಂತ. ಆಮೇಲೆ ಅಲ್ಲಿನ ಸ್ಥಳೀಯ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ವಸ್ತುವರಿಗಳು ಕಂಪಲ್ಸರಿ ಇರಲೇಬೇಕು ಅಂತ ಒಂದು ಸುತ್ತೋಲೆಯನ್ನು ಸರ್ಕಾರದಿಂದ ಬಂದಿದೆ. ದುರ್ದೈವ ಗೊತ್ತಿಲ್ಲ, ನಾವು ಏನು ಜನಸಂಖ್ಯೆ ಆಧಾರವಾಗಿ ಹೇಳ್ತಾರೋ ಗೊತ್ತಿಲ್ಲ, ಬಟ್ ನಾವು ಅವ್ರಿಗೇನು ಓಟ್ ನಮ್ಮ ಒಂದು ಪರಿಗಣಿಸ್ತಲ್ಲ, ನಾವು ವೋಟರ್ಸ್ ಅಂತಲೇ ಪರಿಗಣಿಸ್ತಲ್ಲ. ನಾವು ಚುನಾಯಿತ ಪ್ರತಿನಿಧಿಗಳು ನಮ್ಮ ಸಮಾರಂಭಕ್ಕೆ ವಿವಿಧ ಸಮಾಜಗಳಿಗೆ ಎಲ್ಲ ಹೋಗ್ತಾ ಇರ್ತಾರೆ. ನಮ್ಮ ಸಮುದಾಯಕ್ಕೆ ಬರ್ತಾರಲ್ಲ, ಅದೊಂದು ಮಧ್ಯಮದವರ ಸಹಾಯದಿಂದ. ಯಾಕಂದರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಏನಾದರೂ ಉಳಿಬೇಕಾದ್ರೆ ಮಧ್ಯಮದವರಿಂದನೇ ಇವತ್ತು ಉಳಿದಿದೆ. ನಿಮ್ಮ ಮಧ್ಯಮದವರ ಮುಖಾಂತರ ನಾವು ಕಳಕಳಿಯಿಂದ ಮನವಿ ಮಾಡ್ಕೊತೀವಿ. ಚುನಾಯಿತ ಪ್ರತಿನಿಧಿಗಳು ತಪ್ಪದೇ ಈ ಬಡ ಸಮುದಾಯ, ನಾವು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ. ನಾವು ಸುಮಾರು ಅಂದರೆ ಈ ಒಂದು ಜಿಲ್ಲೆಯಲ್ಲಿ ಒಂದು 25,000 ಮೇಲ್ಪಟ್ಟನೇ ಇದ್ದೀವಿ. ಅದು ಸಂಖ್ಯೆ ತಮಗೂ ಗೊತ್ತಿದೆ, ಸರ್ಕಾರಕ್ಕೂ ಗಮನಕ್ಕಿದೆ. ಅದಕ್ಕೋಸ್ಕರ ನಾನು ಚುನಾಯಿತ ಪ್ರತಿನಿಧಿಗಳಲ್ಲಿ ಮತ್ತು ವಸ್ತುವರಿ ನಮ್ಮ ಸಾಹೇಬರಿದ್ದಾರಲ್ಲ, ಪ್ರಿಯಾಂಕಾ ಖರ್ಗೆಜಿ ಅವರಲ್ಲಿ ನಾನು ಮನವಿ ಮಾಡ್ಕೊತಿದ್ದೀವಿ ಪತ್ರಿಕೆ ಮುಖಾಂತರ, ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಾವು ಕೂಡ ಯಶಸ್ವಿಯಾಗಬೇಕು. ಆ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ನಾಡಿನ ಸ್ವಾಮೀಜಿಗಳು, ಹಿರಿಯರು, ಸಮಾಜದ ಮುಖಂಡರೆಲ್ಲ ಉಪಸ್ಥಿತಿ ಇರ್ತಾರೆ ಅಂತ ಹೇಳ್ತಾ ಜಯಂತ್ಯೋತ್ಸವವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಮನವಿ ಮಾಡ್ಕೊತೀವಿ. ರುಕ್ಮಣ್ಣ ಮಡಿವಾಳ ಅಂತ ಸಮಾಜದ ಯುವ ಮುಖಂಡರು.